ಸರ್ ಹೇಳಿ ಸರ್. ಫ್ಯಾಮಿಲಿಗೆ ಒಂದು ಕಳಂಕ ಬಂದಿತ್ತು 3 months ಬ್ಯಾಕ್. ಆಗ ನಾನು ಎಲ್ಲ ದೇವ್ರಿಗೂ ಮೊರೆ ಹೋದೆ. ನನ್ನ ಜೊತೆಲಿ ಇದ್ದವರು ಏನು ಕಳಂಕ ಸರ್? ಸರ್ ಸುಮ್ಮನೆ ಅಪವಾದ, ನನ್ನ ಮಗ ಏನೋ ರೌಡಿಸಮ್ ಮಾಡ್ದ ಅಂತ. ಅದು ಸುಳ್ಳು ಅಪವಾದ, ನಿಮಗೆಲ್ಲ ಗೊತ್ತಿದೆ. 3 ತಿಂಗಳ ಮುಂಚೆ ನನ್ನ ಜೊತೆಲಿದ್ದವರು ಕೂಡ ನನ್ನ ಕೈ ಬಿಟ್ಟರು, ದೇವ್ರುಗಳಿಗೆ ಕೈ ಬಿಟ್ಟಿಲ್ಲ. ಎಲ್ಲ ದೇವ್ರಿಗೂ ಮೊರೆ ಹೋದಾಗ ಯೇಸು ಬಾಬರು ಕೂಡ ಒಬ್ಬರು. ಅದು ಅರಿಕೆ ಮಾಡ್ಕೊಂಡಿದ್ದಾಗ ನನಗೆಲ್ಲ ಒಳ್ಳೆಯದಾಯಿತು. ನನ್ನ ಮೇಲೆ ಏನು ಕಳಂಕ ಬಂದಿಲ್ಲ. ಯಾರೋ ಕಿಡಿಗೇಡಿಗಳು ನನ್ನ ಒಂದು ಇದನ್ನು ಮಾಡಲೇಬೇಕಂತ ಪ್ರಯತ್ನ ಮಾಡಿದ್ರು ವಿಫಲ ಆಯಿತು, ಏನೂ ಆಗಿಲ್ಲ. ಅದು ದೇವ್ರಿಗಿಂತ ಮಿಗಿಲಾಗಿದ್ದು ಯಾವ ಲೀಡ್ರು ಇಲ್ಲ. ಯಾವ ಲೀಡ್ರು ನನ್ನ ಜೊತೆಲಿದ್ದವರು ನನಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಬಟ್ ದೇವ್ರು ಮಾಡಿದ್ರು ಅಂತೇಳಿ ಈ ಅರಿಕೆ ತೀರಿಸ್ಕೊಳ್ಳೋಕ್ಕಾಗಿ ಈ ಫಂಕ್ಷನ್ ಮಾಡಿಸ್ತಾರೆ. ನನಗೆ ನಾನು ಇನ್ಸಿಡೆಂಟ್ ಆದಾಗ ರಾಜಕೀಯದ ಮೇಲೆ ಅನಿಸ್ತಾರೆ. ಆ ರಾಜಕೀಯ ಮಾಡಬಾರ್ದು, ನನ್ನ ಯೋಗ್ಯತೆ ನಾನು ಉಸಿರಾಡೋವರೆಗೂ ಸಮಾಜ ಸೇವೆ ಮಾಡಬೇಕಂತೇಳಿ ನಿರ್ಣಯಿಸಿ ನಾನು ಆ ರಾಜಕೀಯ ಮಾಡಬಾರ್ದು ಅಂತೇಳಿ ನಿರ್ಣಯಿಸಿದ್ದೆ. ಜಾಸ್ತಿ ಹೇಳೋಕ್ಕೆ ಬರೋಲ್ಲ ಸರ್, ನಾವು ರಾಜಕೀಯ ಮಾಡ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ ಸರ್. ಅಲ್ಲ, ನಿಮಗೂ ಏನೂ ಸಮಸ್ಯೆ ಇಲ್ಲ. ನನಗೆ ಒಂದು ಗಿಲ್ಟಿ ಫೀಲ್, ರಾಜಕಾರಣ ಮಾಡೋಕ್ಕೆ ಇಂಟ್ರೆಸ್ಟ್ ಆಯಿತು ನಾನು ಇನ್ಸಿಡೆಂಟ್. ಯಾಕೆ ಅಂದರೆ ನಾನು ಯಾರು ನಂಬ್ಕೊಂಡು ಅವ್ರು ಎಲ್ಲ ಕೈ ಬಿಡೋದು. ಹಾಗಾಗಿ ನನಗೆ ಒಂದು ಸ್ವಲ್ಪ ಪೆಡಪ್ ಆಯಿತು. ಅಲ್ಲ, ಇನ್ನು ಮುಂದೆ ಅಂತ ನಾನು ಉಸಿರಾಡೋವರೆಗೂ ಮಾಡ್ತೀನಿ ಸರ್. ಮುಂದಿನ ದಿನಗಳ ರಾಜಕೀಯ ಏನು ಪರಿವರ್ತನೆ ಆಗುತ್ತೆ ಅಂತ ನೋಡೋಣ ದೇವರಿಂದ. ಹೊಸ ವರ್ಷದ ಶುಭಾಶಯಗಳು ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ತಿಳಿಸ್ತೇನೆ ಸರ್. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.